ಪ್ರೇಕ್ಷಕರೇ ಪ್ರಣಾಮಗಳು. ವೀಕ್ಷಕರೇ, ನೆರೆಹೊರೆಯವರ ಅಂಗಳದಲ್ಲಿ ಪರೋಕ್ಷವಾಗಿ ಭಯೋತ್ಪಾದನೆಯ ಅಸ್ತ್ರವನ್ನು ಬೀಸಿ ನರಮೇಧ ನಡೆಸುವ ಆತಂಕಿಸ್ತಾನ ಅಂದರೆ ಅದೇ ಪಾಕಿಸ್ತಾನವನ್ನು ಖಡಕ್ ಬಿರುಬಿಸಿಲಿನ ಈ ದಿನಗಳಲ್ಲೂ ಹಾಡು ಹಗಲೇ ಬೆವರಿಳಿಸಿಕೊಳ್ಳುತ್ತಾ ಗಡಗಡನೆ ನಡಗಿಸುತ್ತಿದ್ದರೆ ಅದು ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ. ಇಂಥ ರಾಷ್ಟ್ರ ಮತ್ತು ದೇಶದ ಜನರಕ್ಷಣೆಯ ಕದನಕ್ಕೆ ಸಪೋರ್ಟಿಂಗ್ ಪಿಲ್ಲರ್ ಆಗಲು ಬೆಂಗಳೂರಿನ ಮಿಲಿಟರಿ ಘಟಕಗಳು ಇದೀಗ ಸಜ್ಜುಗೊಂಡಿವೆ. ಪಾಕಿಸ್ತಾನ ಭಾರತದ ನಡುವಿನ ಈ ಸುಮಾರು 26 ವರ್ಷಗಳ ತರುವಾಯ ಕಾರ್ಗಿಲ್ ಕಾಳಗದ ನಂತರ ಎದುರಾಗಿರುವ ಯುದ್ಧದ ಸ್ಥಿತಿಯನ್ನು ಸೇನಾ ಭಾಷೆಯಲ್ಲಿ ಪೀಸ್ ಸ್ಟೇಷನ್ ಎಂದೇ ಹೇಳಲ್ಪಡುವ ಬೆಂಗಳೂರು ನಗರದಲ್ಲಿರುವ ಸೇನಾ ಘಟಕಗಳು ಹಾಗೂ ಮೂರೂ ಸೇನೆಗೆ ಸಂಬಂಧಿಸಿದ ಎಲ್ಲ ಸಂಸ್ಥೆಗಳು ಮತ್ತು ವಿಭಾಗಗಳಲ್ಲಿ ಇದೀಗ ಚುರುಕಿನ ಚಟುವಟಿಕೆಗಳು ಚುರುಕುಗೊಂಡಿವೆ. ನಮ್ಮ ಭಾರತದ ಸೇನಾಪಡೆಗಳ ಬೆನ್ನೆಲುಬಾಗಿರುವ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಮೂರು ಸೇನಾ ವಿಭಾಗಗಳ ಶಕ್ತಿಯಾಗಿರುವ ಮತ್ತು ಬೆಂಗಳೂರಿನಲ್ಲೇ ನೆಲೆ ನಿಂತಿರುವ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಬಾಹ್ಯಾಕಾಶ ಸಂಸ್ಥೆ ಇಸ್ರೋ, ರಕ್ಷಣಾ ಸಂಶೋಧನಾ ಕೇಂದ್ರ DRDO, ADE, BEML ಮತ್ತು ಇವಕ್ಕೆ ಸಂಬಂಧಿಸಿದ ಅನೇಕ ಉಪ ಕೇಂದ್ರಗಳು ಬೆಂಗಳೂರಿನಲ್ಲಿವೆ ಎಂಬುದು ಪ್ರೇಕ್ಷಕರೇ ತಮಗೆ ತಿಳಿದಿರಲಿ. ಇದಷ್ಟೇ ಅಲ್ಲ, ಸೇನೆಯ ಸೇವೆ ನೀಡಬಲ್ಲ ಮತ್ತು ಮೂಲ ಸೌಕರ್ಯ ಹಾಗೂ ಉಪಕರಣಗಳನ್ನು ಒದಗಿಸಿಕೊಡುವ ನೂರಾರು ಖಾಸಗಿ ಕಂಪನಿಗಳು, ಸೇನಾ ಘಟಕಗಳು ಈ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಇವೆ. ಹಾಗಾಗಿ ಈ ಸಂಸ್ಥೆಗಳಿಗೆ ನೀಡಲಾದ ಟಾಸ್ಕ್ ಫೋರ್ಸ್ಗಳನ್ನೆಲ್ಲ ಇವು ಇನ್ನಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಿಕೊಡಬೇಕಾಗಿದೆ ಮತ್ತು ಬರುವ ದಿನಗಳಲ್ಲಿ ಎಲ್ಲ ಸೇವೆಗಳನ್ನು ತುರ್ತಾಗಿ ಸಿದ್ಧಪಡಿಸಿ ಒದಗಿಸಲು ಸನ್ನದ್ಧವಾಗಿರಲು ಕೇಂದ್ರ ರಕ್ಷಣಾ ಇಲಾಖೆಯಿಂದ ಈ ಎಲ್ಲ ಸಂಸ್ಥೆಗಳಿಗೆ ಸೂಚನೆ ರವಾನೆಯಾಗಿದೆ. ಇದರ ಜೊತೆಗೆ ಮುಂದಿನ ಆದೇಶದ ತನಕ ಈ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರ ಎಲ್ಲ ಬಗೆಯ ರಜೆಗಳನ್ನು ರದ್ದುಗೊಳಿಸಲಾಗಿದೆ. ಈ ಕ್ರಮ ದೇಶ ಪ್ರಥಮ್ ಘೋಷವಾಕ್ಯದ ಅನುಷ್ಠಾನದ ಪರಿಯಾಗಿದೆ. HALಗೆ ಬಂತು ಅಲರ್ಟ್ ಅಲಾರಾಮ್. ಪಾಕಿಸ್ತಾನದ ವಿರುದ್ಧದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಚುರುಕು ಪಡೆಯುವ ಹೊತ್ತಿಗೆ ಇತ್ತ ಯುದ್ಧದ ವಿಮಾನಗಳಾದ Su-30 ನಿರ್ವಹಣೆ, LCA ತೇಜಸ್ ನಿರ್ಮಾಣ, ದಾಳಿ ಮಾಡಬಲ್ಲ ALH ಹೆಲಿಕಾಪ್ಟರ್ ಮತ್ತು ಇನ್ನಿತರ ಮಾದರಿಯ ಹೆಲಿಕಾಪ್ಟರ್ ನಿರ್ವಹಣೆ ಮತ್ತು ಇನ್ನಿತರ ಚಟುವಟಿಕೆಗಳು ನಮ್ಮ ಬೆಂಗಳೂರಿನ HAL ನೆಲೆಯಲ್ಲಿ ನಡೆಯುತ್ತಿವೆ. ಈಗ ಯುದ್ಧದ ಪರಿಸ್ಥಿತಿ ಎದುರಾಗುತ್ತಿರುವುದರಿಂದ HALನಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳಿಗೆ ಚುರುಕು ಬರಲಿ ಎಂಬ ಅಲರ್ಟ್ ಸಂದೇಶದ ಸೂಚನಾ ಅಲಾರಾಮ್ ಸಿಕ್ಕಿದೆ. AFTC MEGಗೂ ಬಂತು ಅಲರ್ಟ್ ಮೆಸೇಜ್. ಪ್ರೇಕ್ಷಕರೇ, ಸೇನೆಯ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡುವ ಸೇನಾಧಿಕಾರಿಗಳು ಮತ್ತು ಸಿಬ್ಬಂದಿ ತರಬೇತಿ ಕೇಂದ್ರಗಳಾದ AFTC, ಏರ್ಪೋರ್ಟ್ ಟೆಕ್ನಿಕಲ್ ಕಾಲೇಜ್ ಮತ್ತು MEG ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್, ಕಮಾಂಡೆಂಟ್ ಆಸ್ಪತ್ರೆ ಮತ್ತು ರಿಟೇಕ್ ಕಮಾಂಡೋ ಆಸ್ಪತ್ರೆ ಮತ್ತು ನರ್ಸಿಂಗ್ ಕಾಲೇಜು ಸೇರಿದಂತೆ ಎಲ್ಲ ತರಬೇತಿ ಕೇಂದ್ರಗಳ ಸಿಬ್ಬಂದಿಗಳಿಗೆ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸಂಬಂಧಪಟ್ಟ ಇಲಾಖೆಯಿಂದ ಸೂಚನೆ ಸಿಕ್ಕಿದೆ. ಹೀಗಾಗಿ ನಮ್ಮ ಸೈನಿಕರು, ಅಗ್ನಿವೀರರು, ವೈದ್ಯಕೀಯ ಸೇವೆಯಲ್ಲಿ ಇರುವವರು, ನರ್ಸಿಂಗ್, ಎಂಜಿನಿಯರಿಂಗ್ ಹಾಗೂ ಕಮ್ಯುನಿಕೇಷನ್ ವಿಭಾಗಗಳು ಮತ್ತು ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ದೇಶ ರಕ್ಷಣೆಗೆ ಸನ್ನದ್ಧರಾಗಬೇಕಾಗಿದೆ. ಇಸ್ರೋ ಕಣ್ಗಾವಲು ಬಾನಂಚಿಗೆ. ಪ್ರೇಕ್ಷಕರೇ, ಗೌಪ್ಯ ಮತ್ತು ಮಿಲಿಟರಿ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಇಸ್ರೋ ಸ್ಯಾಟಲೈಟ್ಗಳಾದ GSAT, ಕಮ್ಯುನಿಕೇಷನ್ ಸ್ಯಾಟಲೈಟ್ ಮತ್ತು ಸಿಂಥೆಟಿಕ್ ಅಪಾರ್ಚರ್ ರೇಡ್ SARಗಳು ಹಿಂದೆಂದಿಗಿಂತಲೂ ಹೆಚ್ಚು ಎಚ್ಚರಾವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ವಿಶೇಷವಾಗಿ ಭಾರತದ ಗಡಿ ಮತ್ತು ಗಡಿ ಆಚೆಗಿನ ಎಲ್ಲ ಚಟುವಟಿಕೆಗಳ ಮೇಲೆ ಸ್ಯಾಟಲೈಟ್ ಮಾನಿಟರ್ ಕೇಂದ್ರಗಳು ಹದ್ದಿನ ಕಣ್ಣಿಟ್ಟು ಕಾರ್ಯನಿರತವಾಗಿವೆ ಎಂಬುದು ಭಾರತೀಯರ ಹೆಮ್ಮೆಯ ಸಮಾಧಾನದ ಸಂಗತಿಯಾಗಿದೆ. ಪ್ರೇಕ್ಷಕರೇ, ನಮ್ಮ ಭಾರತದ ಸೇನಾ ವ್ಯವಸ್ಥೆಗೆ ಉದ್ಯಾನ ನಗರಿ ಬೆಂಗಳೂರು ನರಮಂಡಲವಾಗಿದೆ. ನಮ್ಮ ವೈಮಾನಿಕ ಗಡಿ ರಕ್ಷಣಾ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿರಲು ಬೆಂಗಳೂರಿನ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಬೆಂಗಳೂರು ನಗರದವರೆಗೆ ಯಾವುದೇ ಕ್ಷಿಪಣಿ ನುಸುಳಿ ಬರಲು ಅವಕಾಶ ಕೊಡದೆ ಗಡಿಯಲ್ಲೇ ಹೊಡೆದು ಹಾಕುವ ಸಾಮರ್ಥ್ಯ ಈ ಬೆಂಗಳೂರಿಗಿದೆ.
ಪ್ರೇಕ್ಷಕರೇ ನೋಡಿ, ಪಾಕಿಸ್ತಾನ ಭಾರತದ ನಡುವಿನ ಅತ್ಯಂತ ಸಮೀಪದ ಗಡಿಯನ್ನೇ ಪರಿಗಣಿಸಿದರೂ ಸಹಿತ ಸುಮಾರು 1800 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಬರುತ್ತದೆ. ಆದರೆ ಈ ಹಿಂದೆಯೇ ಚೀನಾ ನೆರವಿನೊಂದಿಗೆ ಅಭಿವೃದ್ಧಿಪಡಿಸಲಾದ ಕೆಲವು ಕ್ಷಿಪಣಿಗಳು 2000 ಕಿಲೋಮೀಟರ್ ದೂರವನ್ನು ಸಹಿತ ಕ್ರಮಿಸಿ ಹೋರಾಡುವ ಸಾಮರ್ಥ್ಯ ಹೊಂದಿವೆ. ಆದ್ದರಿಂದ ಬೆಂಗಳೂರು ಅಲರ್ಟ್ ಸ್ಥಿತಿಯಲ್ಲಿ ಈಗ ಇರಬೇಕಾಗಿದೆ. ಪ್ರೇಕ್ಷಕರೇ, ದೇಶದ ಸೇನಾ ಸೇವೆಗೆ ಬೆನ್ನೆಲುಬಾಗಿ ಅನೇಕ ಕೆಲಸಗಳು ಬೆಂಗಳೂರಿನಿಂದಲೇ ನಡೆಯುತ್ತಿವೆ. ಆಪರೇಷನ್ ಸಿಂಧೂರ್ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಇಂಡೋರ್ ಕೂಡ ಆಗಲೇಬೇಕಾಗಿದೆ. ಹಾಗೆಂದರೆ ಮನೆಯೊಳಗೆ ಇರುವ ಶತ್ರುಗಳನ್ನು ಹುಡುಕಿ ತೆಗೆಯಬೇಕಾಗಿದೆ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ನೆಲದಲ್ಲಿ ಇದ್ದು ನಮ್ಮ ನೆಲದ ವಿರುದ್ಧವೇ ಕೆಲಸ ಮಾಡುವ ಅನೇಕ ಶಕ್ತಿಗಳು ತೆರೆಯಲ್ಲಿ ಇದ್ದೇ ಕೆಲಸ ಮಾಡುತ್ತಿರುತ್ತವೆ. ಆ ಎಲ್ಲ ತೆರೆಮರೆಯ ಶಕ್ತಿಗಳನ್ನು ಮಟ್ಟ ಹಾಕಿ ಮಖಾಡೆ ಮಲಗಿಸಬೇಕಾಗಿದೆ. ಇದರ ಜೊತೆಗೆ ಬೆಂಗಳೂರಿನ ಜನರು ಕೂಡ ಜವಾಬ್ದಾರಿಯಿಂದ ಇರಬೇಕಾಗಿದೆ ಈ ಸಮಯದಲ್ಲಿ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.